ಪ್ರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ಶುಭ ವಂದನೆಗಳು. ಈ ದಿನ ವಿಶ್ವವಾಣಿ ಪ್ರಸ್ತುತಪಡಿಸುವ ನಿನ್ನ ದಾರಿಗೆ ಬೆಳಕು ಎಂಬ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇವೆ. ಕುರಿಗಳ ತಿಳಿದಿರುವನು, ಪ್ರೀತಿಯಿಂದ ಕೂಗಿ ಕರೆವನು, ಕುರಿಗಳಿಗೆ ನಿಜವಾದ ಕುರುಬನಾತನೇ, ನೀಡುವನು ಜೀವನ ಸಮೃದ್ಧಿಯ. 100 ಕುರಿಯು ಹಟ್ಟಿಯಲ್ಲಿತ್ತು, ಅದರಲ್ಲಿ ನಿಮ್ಮೆಲ್ಲರಿಗೂ ಮುಂಜಾನೆಯ ಶುಭ ವಂದನೆಗಳು. ಈ ದಿನದ ನೇಮಕವಾದ ವಾಕ್ಯ ಭಾಗವು ಲೂಕನು ಬರೆದ ಸುವಾರ್ತೆ 15ನೇ ಅಧ್ಯಾಯ ವಚನ 8ರಿಂದ 10ರವರೆಗೆ ಓದಿ ಪ್ರಾರ್ಥನೆ ಮಾಡೋಣ. ಯಾವ ಹೆಂಗಸು ತನ್ನಲ್ಲಿ 10 ಪಾವಲಿಗಳಿರಲಾಗಿ ಒಂದು ಪಾವಲಿ ಕಳೆದು ಹೋದರೆ ದೀಪ ಹಚ್ಚಿ ಮನೆಯನ್ನು ಗೂಡಿಸಿ ಸಿಕ್ಕುವ ತನಕ ಅದನ್ನು ಎಚ್ಚರದಿಂದ ಹುಡುಕದೇ ಇದ್ದಾಳು. ಸಿಕ್ಕಿದ ಮೇಲೆ ಆಕೆಯು ತನ್ನ ಗೆಳತಿಯರನ್ನು ನೆರೆಹೊರೆಯವರನ್ನು ಕೂಡಿಸಿ, ಕಳೆದು ಹೋಗಿದ್ದ ಪಾವಲಿ ಸಿಕ್ಕಿತು, ನನ್ನ ಸಂಗಡ ಸಂತೋಷಿಸಿರಿ ಎಂದು ಹೇಳುವಳಲ್ಲವೇ? ಅದರಂತೆ ಒಬ್ಬ ಪಾಪಿಯು ದೇವರ ಕಡೆಗೆ ತಿರುಗಿಕೊಳ್ಳುವ ವಿಷಯದಲ್ಲಿ ದೇವದೂತರ ಮುಂದೆ ಸಂತೋಷವಾಗುವುದೆಂದು ನಿಮಗೆ ಹೇಳುತ್ತೇನೆ ಅಂದನು. ದೇವರು ಈ ವಾಕ್ಯಗಳನ್ನು ನಮ್ಮೆಲ್ಲರ ಆತ್ಮೀಯ ಲಾಭಕ್ಕಾಗಿ ಆಶೀರ್ವದಿಸಲಿ. ಆಮೇನ್. ದೇವರಿಗೆ ಮಹಿಮೆಯಾಗಲಿ. ನಿನ್ನ ದಾರಿಗೆ ಬೆಳಕು ಎಂಬ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸುವಂತವನಾಗಿದ್ದೇನೆ. ದಿನ ನೇಮಕವಾದಂತಹ ವಾಕ್ಯ ಭಾಗ ಶ್ರೀ ಲೂಕನ ಸುವಾರ್ತೆ 15ನೇ ಅಧ್ಯಾಯ 8ನೇ ವಚನ ಮೊದಲುಗೊಂಡು 10ನೇ ವಚನವರೆಗೂ ಓದಿ ಕೇಳಿಸಿಕೊಳ್ಳಲು ದೇವರು ಕೃಪೆ ಕೊಟ್ಟು ನಡೆಸಿದಕ್ಕಾಗಿ ನಾನು ತಂದೆಯಾದ ದೇವರಿಗೆ ಘನ ಮಾನ ಗೌರವಗಳನ್ನು ಸಲ್ಲಿಸುತ್ತಾ ಈ ವಾಕ್ಯ ಭಾಗಕ್ಕೆ ನಿಮ್ಮನ್ನ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಶ್ರೀ ಲೂಕನ ಸುವಾರ್ತೆ 15ನೇ ಅಧ್ಯಾಯದ 1ನೇ ವಚನಗೊಂಡು 32ನೇ ವಚನವರೆಗೂ ನಾವು ನೋಡುವುದೇ ಆದರೆ, ಈ ಒಂದು ವಾಕ್ಯ ಭಾಗದಲ್ಲಿ 3 ಸಾಮ್ಯಗಳನ್ನ ಸ್ವಾಮಿ ಹೇಳಿದ್ದಾನೆ. ಅದರಲ್ಲಿ ಈ 3 ಸಾಮ್ಯಗಳಲ್ಲಿರುವಂತ ಉದ್ದೇಶ ತಾತ್ಪರ್ಯ ಒಂದೇ, ಕಳೆದು ಹೋದಂಥದ್ದನ್ನ ದೇವರು ತಿರುಗಿ ಆತನು ಹುಡುಕುವುದಕ್ಕಾಗಿಯೇ ಈ ಲೋಕಕ್ಕೆ ಬಂದನು ಎಂಬ ಸತ್ಯಾಂಶವನ್ನ ಕುರಿತು ನಾವು ಕೇಳುವಂತವರಾಗಿದ್ದೇವೆ. ಮೊದಲನೇದಾಗಿ ನಾವು ನೋಡುವಾಗ, ಒಬ್ಬ ಮನುಷ್ಯನಿಗೆ 100 ಕುರಿ ಇರಲಾಗಿ ಆ 100 ಕುರಿಗಳಲ್ಲಿ ಒಂದು ಕಳೆದು ಹೋದರೆ 99 ತನ್ನ ಬಳಿಯಲ್ಲಿರುವಂತಹ ಕುರಿಗಳನ್ನ ಬಿಟ್ಟು ಕಳೆದು ಹೋದಂತ ಒಂದು ಕುರಿಯನ್ನ ಹಂಬಲಿಸುತ್ತಾ ಅದಕ್ಕಾಗಿ ಆತರಿಯುತ್ತಾ ಹುಡುಕುತ್ತಾ ಹೋಗುತ್ತಾನೋ, ಹಾಗೆ ಮನುಷ್ಯಕುಮಾರನಾದ ಯೇಸು ಕ್ರಿಸ್ತನು ನಮ್ಮ ಪಾಪಗಳನ್ನ ನಮ್ಮಿಂದ ಬಿಡುಗಡೆ ಮಾಡೋದಕ್ಕಾಗಿ ಕಳೆದು ಹೋದಂತ ನಮಗೆ ಆತನು ತನ್ನಲ್ಲಿ ತಿರುಗಿ ಬರುವಂತ ವ್ಯಕ್ತಿಗಳನ್ನ ಅಥವಾ ಆತನಿಗೆ ಪ್ರೀತಿಸುವಂತ ವ್ಯಕ್ತಿಗಳನ್ನ ಆತನು ಪ್ರೀತಿಸುವಂತವನಾಗಿದ್ದಾನೆ. ಅದೇ ರೀತಿಯಲ್ಲಿ 8ನೇ ವಚನಕ್ಕೆ ಬರುವಾಗ, ಯಾವ ಹೆಂಗಸು ತನ್ನಲ್ಲಿ 10 ಪಾವಲಿಗಳಿರಲಾಗಿ ಒಂದು ಪಾವಲಿಗಳನ್ನ ಕಳೆದುಕೊಂಡರೆ ದೀಪ ಹಚ್ಚಿ ಮನೆಯನ್ನ ಗೂಡಿಸಿ ಸಿಕ್ಕುವ ತನಕ ಅದನ್ನ ಎಚ್ಚರದಿಂದ ಹುಡುಕುತ್ತಾಳೆ. ಸಿಕ್ಕಿದ ಮೇಲೆ ಆಕೆಯು ತನ್ನ ಗೆಳತಿಯರನ್ನ ನೆರೆಹೊರೆಯವರನ್ನ ಕೂಡಿಸಿ, ಕಳೆದು ಹೋಗಿದ್ದ ಪಾವಲಿ ಸಿಕ್ಕಿತು, ನನ್ನ ಸಂಗಡ ಸಂತೋಷ ಪಡಿರಿ ಎಂದು ಹೇಳುತ್ತಾಳಲ್ಲವೇ? ಅದರಂತೆಯೇ ಯೇಸು ಕ್ರಿಸ್ತನು ಕೂಡ ಕಳೆದು ಹೋದಂತ ವ್ಯಕ್ತಿಗಳ ವಿಷಯದಲ್ಲಿ ಸಂಭ್ರಮಿಸುವಂತವನಾಗಿದ್ದಾನೆ. ಪ್ರಿಯರೇ, 10ನೇ ವಚನವನ್ನು ನಾವು ಗಮನಿಸುವುದೇ ಆದರೆ, ಪಾಪಿ ದೇವರ ಕಡೆಗೆ ತಿರುಗಿಕೊಳ್ಳುವ ವಿಷಯದಲ್ಲಿ ದೇವದೂತರ ಮುಂದೆ ಸಂತೋಷ ಪಡುವರೆಂದು ನಿಮಗೆ ಹೇಳುತ್ತೇನೆ ಎಂಬುದಾಗಿ ಯೇಸು ಕ್ರಿಸ್ತನು ತಾನೇ ನಮಗೆ ಹೇಳುವಂತವನಾಗಿದ್ದಾನೆ. ಇವತ್ತಾರಿಯಲ್ಲಿ ದೇವರು ತಾನೇ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಯಾಕಂದ್ರೆ ದೇವರು ಕೆಟ್ಟು ಹೋಗಿರುವವರನ್ನ ಹುಡುಕಿ ರಕ್ಷಿಸೋದಕ್ಕಾಗಿ ಈ ಲೋಕಕ್ಕೆ ಬಂದಿದ್ದಾನೆ. ಪ್ರೇರೆ, ಆತನನ್ನ ಪ್ರೀತಿಸುವರಾದ ನಾವು ಕೂಡ ಒಂದಾನೊಂದು ಕಾಲದಲ್ಲಿ ಕಳೆದು ಹೋಗಿದ್ದೆವು. ಈಗಾಗಲೇ ಕ್ರಿಸ್ತನಲ್ಲಿ ನಾವು ಆತನ ವಾಕ್ಯದಲ್ಲಿ ನಾವು ನಂಬಿಕೆಯಿಂದ ಆತನ ಪ್ರೀತಿಸುವರಾದ ಕಾರಣ ನಾವು 100 ಕುರಿ ಅಟ್ಟಿಗೆ ಸೇರಿಸಲ್ಪಟ್ಟಂತ ಅಟ್ಟಿಯಲ್ಲಿರುವಂತ ಕುರಿಯಾಗಿ ದೇವರು ನಮ್ಮನ್ನ ಆಶೀರ್ವಾದ ಮಾಡಿದ್ದಾನೆ. ದೇವರು ನೀವನ್ನ ನಮ್ಮನ್ನ ಆಶೀರ್ವಾದ ಮಾಡಲು ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದಂತ ಪರಲೋಕದ ತಂದೆಯಾದ ದೇವರೇ, ನಮ್ಮ ಕರ್ತನಾದ ಯೇಸುವಿನಲ್ಲಿ ನಿಮ್ಮನ್ನು ನುಡಿಸುತ್ತೇವೆ, ಸ್ತುತಿಸುತ್ತೇವೆ ಸ್ವಾಮಿ. ಇವತ್ತಾರಿಯಲ್ಲಿ ನಿನ್ನ ದಾರಿಗೆ ಬೆಳಕು ಎಂಬ ಕಾರ್ಯಕ್ರಮವನ್ನು ಆಲಿಸುವಂತ ಎಲ್ಲ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಕೇಳುಗರ ಪ್ರಿಯ ಕುಟುಂಬಗಳನ್ನ ಆಶೀರ್ವಾದ ಮಾಡಪ್ಪ ಸ್ವಾಮಿ. ಎಷ್ಟೋ ಜನ ಕಳೆದು ಹೋಗಿದ್ದಾರೆ ಸ್ವಾಮಿ.
ನಿನ್ನನ್ನ ಕಂಡುಕೊಳ್ಳದೆ ಇರುವಂತ ಅನೇಕ ಕುಟುಂಬಗಳನ್ನ ದೇವರೇ ನಾವು ನೆನಪಿಸ್ಕೊಳ್ತಪ್ಪ. ನಮ್ಮ ಭಾರತ ದೇಶವನ್ನ ಆಶೀರ್ವಾದ ಮಾಡಪ್ಪ. ನಮ್ಮ ಭಾರತ ದೇಶವನ್ನ ನಿನ್ನ ಪ್ರೀತಿಯಿಂದ ನಿನ್ನ ವಾಕ್ಯಗಳನ್ನ ಪ್ರಕಟಿಸುತ್ತಾ ನಿನ್ನನ್ನ ಪ್ರೀತಿಸುವರನ್ನಾಗಿ ಅನೇಕರನ್ನ ಕರೆತರೋದಕ್ಕಾಗಿ ಅನೇಕರನ್ನ ನಿನ್ನ ವಾಕ್ಯದ ಮೂಲಕವಾಗಿ ನಿನ್ನ ಬಳಿಗೆ ಅವರನ್ನ ಕರೆತರುವಂತ ಸೇವೆಗೆ ನಮ್ಮನ್ನು ಆದುಕೊಂಡಿದ್ದೀರಿ. ಅದಕ್ಕಾಗಿ ಸ್ತೋತ್ರ. ವಿಶ್ವವಾಣಿ ಸಂಸ್ಥೆ ಸೇವೆಯನ್ನ ಆಶೀರ್ವಾದ ಮಾಡಿ ಈ ಸೇವೆಗೆ ಪ್ರಾರ್ಥಿಸುವ ಪ್ರೋತ್ಸಾಹಿಸುವಂತ ಎಲ್ಲ ದಾನಿಗಳನ್ನ ನಮ್ಮ ದಾನಿಗಳ ಕುಟುಂಬಗಳನ್ನ ಆಶೀರ್ವಾದ ಮಾಡಪ್ಪ. ವಿಶ್ವವಾಣಿ ಸಂಸ್ಥೆ ಎಲ್ಲ ನಾಯಕರನ್ನ ಸೇವಕರನ್ನ ಮಿಷನರಿಗಳನ್ನ ಆಶೀರ್ವಾದ ಮಾಡಪ್ಪ ಸ್ವಾಮಿ. ಈ 2025 ಸಾಲಿನ ನಮ್ಮ ಯೋಜನೆ ಕಾರ್ಯಗಳೆಲ್ಲವನ್ನ ನಾವು ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡ್ತೇವೆ ಸ್ವಾಮಿ. ತಂದೆಯಾದ ದೇವರೇ, ನೀನೇ ಈ ಸಂಸ್ಥೆ ಮಾಡುವಂತ ಸೇವೆಯನ್ನ ಆಶೀರ್ವಾದ ಮಾಡು. ಅನೇಕ ಜನಗಳು ದಿನದಿಂದ ದಿನಕ್ಕೆ ನಿನ್ನನ್ನು ಕಂಡುಕೊಳ್ಳುತ್ತಾ ಯೇಸು ಕ್ರಿಸ್ತನೇ ಸತ್ಯ ದೇವರೆಂಬುದಾಗಿ ಅರಿಕೆ ಮಾಡುವುದರಲ್ಲಿ ಕೃಪೆ ಕೊಟ್ಟು ನಡೆಸು. ತಂದೆಯಾದ ದೇವರೇ, ಈ ಒತ್ತಾರಿಯಲ್ಲಿ ನೀನು ನಮ್ಮ ಪ್ರಾರ್ಥನೆ ಕೇಳುತ್ತಿರುವುದಕ್ಕಾಗಿ ಸ್ತೋತ್ರ. ಘನ ಮಾನ ಮಹಿಮೆ ಗೌರವ ನಿನಗುಂಟಾಗಲಿ. ನಮ್ಮ ರಕ್ಷಕನು ಒಡೆಯನಾಗಿರೋ ಕ್ರಿಸ್ತ ಯೇಸುವಿನಲ್ಲಿ ನಂಬಿಕೆಯಿಂದ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆ, ಆಮೇನ್. ಯೆಹೋವನು ನನಗೆ ಕುರುಬನು, ನಿರಂತರವೂ ಕೊರತೆ ಪಡೆನು. ಯೆಹೋವನು ನನಗೆ ಕುರುಬನು, ನಿರಂತರವೂ ಕೊರತೆ ಪಡೆನು. ಅಸುರಾದ ಕಾವಲಲ್ಲಿ ತಂಗಿಸುವನು, ಅಸುರಾದ ಕಾವಲಲ್ಲಿ ತಂಗಿಸುವನು. ಕೈ ಹಿಡಿದು ಪ್ರೀತಿಯಿಂದ ನಡೆಸುವನು. ಅಳಿದೋದ ಗುರಿಯು ನೀನಾಗಿರಲು ಅರಸುತ್ತ ಬಂದ ದೇವ ಕುಮಾರ. ಕಳೆದೋದ ಗುರಿಯು ನೀನಾಗಿರಲು ಅರಸುತ್ತ ಬಂದ ದೇವ ಕುಮಾರ. ಬೆತ್ಲೆಹೇಮ್ ಛತ್ರದಿ ಹುಟ್ಟಿದನಂದು ಚಿಂದಿಯ ಬಟ್ಟೆ ಧರಿಸಿಯೇ. ಬೆತ್ಲೆಹೇಮ್ ಛತ್ರದಿ ಹುಟ್ಟಿದನಂದು ಚಿಂದಿಯ ಬಟ್ಟೆ ಧರಿಸಿಯೇ. ತೋರಿದ ನನ್ನಲ್ಲಿ ತನ್ ಪ್ರೀತಿಯ, ತೋರಿದ ನನ್ನಲ್ಲಿ ತನ್ ಪ್ರೀತಿಯ. 100 ಕುರಿಯು ಹಟ್ಟಿಯಲ್ಲಿ. ಪ್ರಿಯ ಸಹೋದರ ಸಹೋದರಿಯರೇ, ನಿಮ್ಮ ಪ್ರಾರ್ಥನಾ ಮನವಿಗಳಿಗಾಗಿ ಪ್ರಾರ್ಥಿಸಲು ವಿಶ್ವವಾಣಿ ಟೋಲ್ ಫ್ರೀ ಸಂಖ್ಯೆ 1800-270-0333 ಕರೆ ಮಾಡಿರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.